ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ನಮ್ಮ ಮನೆಯಲ್ಲಿ ಮೊಳಕೆ ಕಾಳು ಸಾಂಬಾರು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು, ಇದು ಬಂದುಬಿಟ್ಟು ಮೊಳಕೆ ಕಾಳು. ಇವಾಗ ಏನು ಹುಳಿಕಾಳು ಇದೆಯಲ್ಲ, ಅದು ನಮ್ಮ ಅಕ್ಕಾರು ಹೊಲದಲ್ಲೇ ಬೆಳೆದಿರೋ ಅಂಥದ್ದು. ಒಟ್ಟು ಮನೆಯಲ್ಲಿ ಬೆಳೆದಿರೋಂಥ ಕಾಡಲ್ಲಿ ಮೊಳಕೆ ಸಾರು. ದುಡ್ಡಿಗೂ ಕೂಡ ಒಂದು 3 ಸೇರು ಆಗೋಷ್ಟು ತೊಗೊಂಡಿದ್ವಿ. ಅದು ಹೋದ ವರ್ಷ ಕೊಟ್ಟಿರೋದೇನೋ ಸ್ವಲ್ಪ ಕರ್ರಗೆ ಜಾಸ್ತಿ ಆಗಿತ್ತು, ಹಂಗಾಗಿ ಅದನ್ನೆಲ್ಲ ಪಟ್ಲಿ ಮಾರಿಗೆ ಇಟ್ಟರಾಯ್ತು ಅಂತ ಹೇಳ್ಬಿಟ್ಟು ಅಕ್ಕ ಕೊಟ್ಟಿದ್ರು 1 ಸೇರು ಆಗೋಷ್ಟು. ಹಂಗಾಗಿ ಹಾರಿಸ್ಬಿಟ್ಟು ಇದೇ ಫಸ್ಟ್ ಟೈಮು ಈ ವರ್ಷದ ಮೊಳಕೆ ಕಾಳು ಸಾರು ಮಾಡ್ತಾ ಇರೋವಂಥದ್ದು. ಇನ್ನು ವೇದು ಪಾಪನ ಮನೆಯಲ್ಲೇ ಬಿಟ್ಟು ಬಂದು ವಿನು ನಾನು ಇಬ್ಬರೂ ರೆಡಿ ಆಗಿಬಿಟ್ಟು ರೋಡಲ್ಲಿ ಬಂದಿದ್ದೀವಿ. ಯಾಕಪ್ಪ ಅಂತ ಹೇಳಿದರೆ ಇವತ್ತು ಹಬ್ಬದ ರೇಷನ್ ತರಬೇಕು. ಹಂಗಾಗಿ ನಮ್ಮೂರಲ್ಲಿ ಜಾತ್ರೆ ಇತ್ತು. ಜಾತ್ರೆ ಆಗಿ 1 ವಾರ ಆಯಿತು. ಅದಾದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಇಲ್ಲಿಂದ ಬಂದಿದ್ದು ಫಸ್ಟು ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀನಿ, ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಇದೇ ಫಸ್ಟ್ ಟೈಮು ಇದು ರಕ್ಷಿತಾ ಬ್ಯೂಟಿ ಪಾರ್ಲರ್ಗೆ ಬಂದಿರೋಂಥದ್ದು. ವಿನೋ ಹತ್ರ ಮಾತಾಡಿಕೊಂಡು ಇನ್ನು ಜನ ಇದ್ದರು, ಒಂದಿಬ್ಬರಿಗೆ ಐಬ್ರೋ ಮಾಡ್ತಾಯಿದ್ರು. ಹಂಗಾಗಿ ಅವ್ರು ಆದ ನಂತರ ಮಾಡಿಸ್ಕೊಂಡ್ರೈತೆ ಅಂತ ಬಂದಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ನೋಡ್ತಾ ಇರ್ಬೋದು, ತುಂಬ ಜಾಸ್ತಿ ಜನ ಏನಿರಲಿಲ್ಲ, ಇಬ್ಬರೇ ಇದ್ದರು. ಮಾಡಿಸ್ಕೊಂಡ್ಬಿಟ್ಟು ಅಲ್ಲಿ ನಾವು ಬ್ಯೂಟಿ ಪಾರ್ಲರ್ಗೆ ಏನು ಹೋಗಿದ್ವಿ, ಅಲ್ಲಿ ಒಬ್ಬ ವಿನೋಗೆ ಫ್ರೆಂಡ್ ಆಗಿಬಿಟ್ಟಿದ್ದ. ಇಬ್ಬರು ಚೆನ್ನಾಗಿ ಆಟ ಆಡ್ಕೊತಾ ಇದ್ದರು. ನಾನು ಕೂಡ ಐಬ್ರೋ ಮಾಡಿಸ್ಕೊಂಡು ಹೊರಗಡೆ ಬಂತು. ಇನ್ನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀರಾ ಏನು ಅಂತೆಲ್ಲ ಕೇಳಿದ್ದಾಯಿತು. ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಇವಾಗ ಚಾಟ್ಸಿಗೆ ಕರ್ಕೊಂಡು ಬಂದಿದ್ದೀನಿ ವಿನೋನ. ಗೋಬಿ ಏನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಪೇಡ್ ರೈಸ್ ತಗೋ ಅಂತ ಹೇಳಿದೆ. ಇಲ್ಲಮ್ಮ ನನಗೆ ಗೋಬಿನೇ ಇರಲಿ ಅಂತ ಹೇಳಿದ್ಲು. ಅದಾದ ನಂತರ ಇಬ್ಬರು ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಬರ್ತಾಯಿದ್ವಿ. ನನಗೇನು ಯಾಕೋ ಇಷ್ಟ ಆಗಲಿಲ್ಲ ಗೋಬಿ, ಹಂಗಾಗಿ ಅವಳದ್ರಲ್ಲೇ 1-2 ಪೀಸಷ್ಟು ಎತ್ಕೊಂಡೆ. ಅದಾದ ನಂತರ ಐಸ್ ಕ್ರೀಮ್ ತಿಂತ ನಮ್ಮ ಮನೆಯವರು ಕೂಡ ಬಂದರು. ಇನ್ನು ಹೊರಟ್ವಿ ರೇಷನ್ ತಗೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ನನಗಂತೂ ಗೋಬಿ ಅಂದರೆ ತುಂಬ ಇಷ್ಟ, ಬಟ್ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಬಿಸಿಲಿಗೆ ಏನೋ ಗೊತ್ತಿಲ್ಲ, ಫ್ರೈಡ್ ರೈಸ್ ಆಗಿದ್ದರೆ ತಿನ್ಬೋದಿತ್ತು ಅಂತ ಅನ್ನಿಸ್ತು. ಇನ್ನು ಬಂದು ಗೋಬಿನೇ ಇಷ್ಟಪಟ್ಟಿರೋದ್ರಿಂದ ಕೊಡಿಸ್ದೆ. ಇನ್ನು ನಮ್ಮ ಮನೆಯವರು ಏನಾದರೂ ತಿಂತೀರಾ ಅಂತ ಕೇಳಿದರು. ಇನ್ನೇನು ಈಗ ತಾನೇ ತಿಂದು ಬಂದಿರೋದ್ರಿಂದ ಏನೋ ಬೇಡ ಅಂತ ಹೇಳಿದ್ವಿ. ಸೀದಾ ನಾವು ಬಂದಿದ್ದು ಮಾರ್ಕೆಟ್ ಕಡೆಗೆ. ಅಂದರೆ ನೋಡ್ತಾ ಇರ್ಬೋದು, ಲಕ್ಷ್ಮೀ ಬಜಾರು ಎಲ್ಲ ಎಷ್ಟು ಖಾಲಿ ಅನ್ನಿಸ್ತಾ ಇದೆ ಭಾನುವಾರ ಆಗಿರೋದ್ರಿಂದ. ಏನಂದರೆ ಏನೂ ಜನನೇ ಇಲ್ಲ ಅನ್ನಿಸ್ತಾ ಇದೆ. ಎಲ್ಲೋ ಒಂದೊಂದು ಬೈಕುಗಳು, ಎಲ್ಲೋ ಒಂದೊಂದು ಜನ, ಅಷ್ಟು ಜನ ಇಲ್ಲ. ತುಂಬ ಆರಾಮಿತ್ತು ಇವತ್ತು ನಮ್ಮ ದುರ್ಗ. ಇನ್ನು ನೋಡ್ತಾ ಇರ್ಬೋದು, ರೇಷನ್ ಎಲ್ಲ ತೊಗೊಂಡಿದ್ದಾಯಿತು. ಇನ್ನು ಸ್ವಲ್ಪ ಆಯಿಲ್ ಇರೋದ್ರಿಂದ ಒಂದು 5 ಲೀಟ್ರ್ ಆಗೋಷ್ಟು ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನು ಸಾಂಬಾರು ಸ್ಪೂನು ಬಂದಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ನೋಡ್ತಾ ಇರ್ಬೋದು, ನನಗೆ ಅನಿಸಿದ್ದೊಂದೇ, ಈ ಉಪ್ಪನ್ನೆಲ್ಲ ಹಿಂಗೆ ಹೊರಗಡೆ ಇಟ್ಟು ಬಾಕ್ಲಾಕೊಂಡು ಹೋದರೆ ಯಾರೋ ಎತ್ಕೊಳ್ಳಲ್ವೇನೋ ಅಂತ. ಅವ್ರು ಇಲ್ಲ, ನಾವು ಇಲ್ಲೇ ಹೊರಗಡೆನೇ ಬಿಟ್ಟಿರ್ತೀವಿ ಅಂತ ಹೇಳಿದರು ಅವಣ್ಣ. ಹೌದಾ ಅಂತ ಹೇಳ್ಬಿಟ್ಟು, ಇಲ್ಲಿ ಕಳ್ಳರ ಕಾಟ ಏನಿಲ್ಲ, ಇಲ್ಲಮ್ಮ ಉಪ್ಪು ಯಾರೋ ಎತ್ಕೊಂಡು ಹೋಗಲ್ಲ ಅಂತ ಹೇಳಿದರು. ಇನ್ನು ಮಕ್ಕಳಿಗೆ ಒಂದು ಖಾರದ ಪಾಕೆಟ್ ಇರಲಿ ಅಂತ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಜಾಸ್ತಿ ಏನು ಈ ವರ್ಷ ಗ್ರ್ಯಾಂಡಾಗಿಲ್ಲದೆ ಇರೋದ್ರಿಂದ, ಮತ್ತು ಯುಗಾದಿಯಲ್ಲೂ ಕೂಡ ಇತ್ತಲ್ವ ರೇಷನ್ ತೊಗೊಂಡೋಗಿದ್ದು, ಸ್ವಲ್ಪ ತೊಗೊಂಡಿದ್ದೀನಿ, ಏನು ಬೇಕೋ ಅಷ್ಟು ಮಾತ್ರನೇ. ಇನ್ನು ಬೆಲ್ಲ ಮಾತ್ರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಂತ ತೊಗೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದರೆ ಒಂದು ಕೊಡ 1.5 ಕೊಡ ಆಗೋಷ್ಟು ಪಾನಕನೂ ಕೊಟ್ಟರಾಯ್ತು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನು ಅಲ್ಲಿಂದ ಹೊರಟಿದ್ದಾಯಿತು. ನಾನು ವಿನು ಅವರ ಅಪ್ಪಾಜಿ. ಇನ್ನು ನಾನು ನಮ್ಮ ಮನೆಯವರು ಒಂದು ದಿನಕ್ಕೂ ಈ ಥರ ರೀಲ್ಸ್ ಮಾಡಿಲ್ಲ. ಯಾಕೋ ಅವ್ರಿಗೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಮಾಡ್ತಾಯಿದ್ದಾರೆ. ನನಗೂ ಕೂಡ ಖುಷಿ ಅನ್ನಿಸ್ತು. ಎಲ್ಲರಿಗೂ ಆಸೆ ಇದೇ ಇರುತ್ತೆ, ಅವ್ರ ಮನೆಯವ್ರ ಜೊತೆ ಒಂದು ವೀಡಿಯೋ ಮಾಡ್ಕೋಬೇಕು, ಹಾಕಬೇಕು, ಅಪ್ಲೋಡ್ ಮಾಡಬೇಕು ಅಂತ. ಇವತ್ತು ನನ್ನ ಆಸೆನೂ ನೆರವೇರಿತು. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅನ್ನಿಸ್ತು. ನಾನು ಯಾಕೋ ಸ್ವಲ್ಪ ಬೇಜಾರಲ್ಲಿದ್ದೆ, ಹಂಗಾಗಿ ನಮ್ಮ ಮನೆಯವರು ಈ ಥರ ಟಾಪಿಕ್ ತೊಗೊಂಡು ಬಂದಿದ್ದಾರೆ. ಇವ್ರಿಗೆ ಹಿಂಗೆ ಮಾಡಿದರೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಮಾಡ್ತಾ ನಾವು ಊರಿನ ಕಡೆಗೆ ಹೊರಟ್ವಿ. ಇನ್ನು ನಾವೇನು ಮಧುರಾಗೂ ಮತ್ತು ವೇದು ಪಾಪಗೂ ಇಬ್ರಿಗೂ ಮಸಾಲೆ ಪುರಿ ತೊಗೊಂಡಿದ್ದೀವಿ. ಅದಾದ ನಂತರ ಒಂದೊಂದು ಗೋಬಿ ತೊಗೊಂಡಿದ್ದೀವಿ. ಅಲ್ಲಿ ಇನ್ನೂ ಮಕ್ಕಳು ಜಾಸ್ತಿ ಇದ್ದಾರಲ್ವ, ಹಬ್ಬಕ್ಕಂತ ಬಂದಿರೋರು ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಇನ್ನು ಮನೆ ಕಡೆ ಹೊರಡ್ತಾ ಇದ್ದೀವಿ. ನಮ್ಮೂರಲ್ಲಿ ಇದೇ ದೊಡ್ಡ ಜಾತ್ರೆ. ಅಂದರೆ ನಾನು ಇದೆಲ್ಲ ಏನೂ ಇಲ್ಲ, ಸ್ವೀಟ್ ಜಾತ್ರೆ. ಹೋಳಿಗೆ, ಕರ್ಜಿಕಾಯಿ, ಪಾಯಸ ಈ ಥರ ಎಲ್ಲ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ನಾನ್ ವೆಜ್ ಆಗೋಲ್ಲ ಈ ದೇವ್ರಿಗೆ. ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆ ಅಂತ ಹೇಳ್ಬಿಟ್ಟು, ಮತ್ತು ನಮ್ಮ ಮನೆಯವ್ರದ್ದು ಕೂಡ ನಾಟಕ ಇದೆ ಈ ಜಾತ್ರೆಯಲ್ಲಿನೇ.
ಇನ್ನು ನೆಕ್ಸ್ಟ್ ಡೇಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಮಧುರ ಒಂದು ಲೋಟ ಟೀ ಮಾಡಿಕೊಡ್ತಾಳೆ. ಅದಾದ ನಂತರ ಅವಳೇ ಬಾಗಿಲು ಬಳಿಯೋದಾಗಿರ್ಬೋದು ಎಲ್ಲ ಕೆಲಸನೂ ಅವಳೇ ಮಾಡ್ಕೊತಾಳೆ. ನನಗೇನು ಕೆಲಸ ಇರಲ್ಲ. ಮತ್ತು ಅಡುಗೆ ಕೆಲಸನೂ ಅಷ್ಟೇ ಅವಳೇ ಮಾಡಲಿ ಕಲೀಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಬಿಟ್ಟಿರ್ತೀನಿ. ಹಾಗಾಗಿ ಪಡ್ಲಿ ಮರಿ ಕಾಲಲ್ಲಿ ಕಸ ಎಲ್ಲ ಹೊಡೆಯೋಣ ಅಂತ ಬಂದಿದ್ದೀನಿ. ಇನ್ನು ಕಸ ಹೊಡೆದ ತಕ್ಷಣ ಇವನ್ನೆಲ್ಲ ಅಡಿಕೆ ಗಿಡಕ್ಕೆ ಹೋಗಿ ಕಟ್ಟಿ ಬಂದು ಅವಳಿಗೇನಾದರೂ ಅಡುಗೆಗೆ ಏನೋ ಲೇಟ್ ಆಗಿದರೆ ಹೆಲ್ಪ್ ಮಾಡ್ತೀನಿ. ಇನ್ನು ವಿನು ಬಂದುಬಿಟ್ಟು ತುಂಬ ತರಲೆ ಮಾಡ್ತಾಯಿದ್ದಾಳೆ. ಹಂಗಾಗಿ ತುಂಬ ಅಂದರೆ ತುಂಬ ಸಿಟ್ಟು ಬಂದಿತ್ತು ನನಗೆ ವಿನು ಮೇಲೆ. ಅಷ್ಟು ಒಂಥರ ಅಯ್ಯೋ ಅನ್ನಿಸ್ಕೊಂಡು ತಿಂತಾಳೆ ವಿನು. ಈ ಥರ ಯಾರ ಮಕ್ಕಳು ಮಾಡಲ್ಲ ಅನಿಸುತ್ತೆ, ಅಷ್ಟು ಸಿದುಕ್ತನ ಮಾಡ್ತಾಯಿರ್ತಾಳೆ. ಹಂಗಾಗಿ ಅವ್ಳಿಗೂ ಕೂಡ ಒಂದು ಕೆಲಸ ಇಟ್ಟಿದ್ದೀನಿ, ಅದು ತಂದುಕೊಡು ಇದು ತಂದುಕೊಡು ಅಂತ. ಸರಿ ಅಮ್ಮ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ದಾಳೆ. ಮಕ್ಕಳನ್ನ ಖಾಲಿ ಬಿಟ್ಬಿಟ್ರೆ ಅವರು ತರಲೆನೇ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ಅವ್ರಿಗೂ ಒಂದು ಕೆಲಸ ಹಚ್ಚಿದರೆ ಎಷ್ಟೋ ಬೆಸ್ಟು. ಇಲ್ಲ ಅಂತಂದರೆ ತರಲೆಗಳು ಜಾಸ್ತಿ ಆಗ್ತವೆ. ಬೇರೆ ಪಾಪ ಅಂತೂ ಯಾವುದೇ ಥರ ತೀಟಿಕೆ ಮಾಡ್ತಿದ್ದಿಲ್ಲ. ಇತ್ತೀಚೆಗೆ ಅವನು ಕೂಡ ಭಾಳ ತರಲೆ ಕಲ್ತ್ಬಿಟ್ಟಿದ್ದಾನೆ ನಮ್ಮ ವೇದು ಪಾಪು. ಇನ್ನು ನೋಡ್ತಾ ಇರ್ಬೋದು ನಮ್ಮ ಕೊಟ್ಟಿಗೆ ಎಷ್ಟಿದೆ ಏನು ಅಂತ. ಮಧುರ ಎಲ್ಲ ಅಡುಗೆ ಮಾಡ್ಕೊಂಡಿದ್ದು. ಅಮ್ಮ ಸ್ವಲ್ಪ ಇದ್ದಾವೆ ಪಾತ್ರೆಗಳೊಂದು ತೊಳ್ಕೊಡು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಭಾಳ ಪಾತ್ರೆಗಳನ್ನೆಲ್ಲ ಹಾಕಿದ್ದಾಳೆ. ಆಯಿತು ತೊಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತೊಳ್ಕೊಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಕರೆಂಟು ನಮ್ಮೂರಲ್ಲಿ ಬೆಳಗ್ಗೆ ಕರೆಂಟ್ ಇದ್ಬಿಟ್ರೆ ತುಂಬ ಚೆನ್ನಾಗಿ ಕೆಲಸಗಳಾಗ್ತವೆ. ಇನ್ನು ನಾಳೆನೇ ಹಬ್ಬ ಇರೋವಂಥದ್ದು. ಮತ್ತು ಇವತ್ತು ಕೂಡ ನಮ್ಮ ಮನೆಯವ್ರಿಗೆ ಬಟ್ಟೆ ಶೂಸು ಎಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಅಮೌಂಟ್ ಇಲ್ಲ ನನ್ನ ಹತ್ರ, ನಾನು ತಗೊಳ್ಳಲ್ಲ ಅಂತಿದ್ರು. ಏನು ಪರವಾಗಿಲ್ಲ ನಾನು ಕೊಡಿಸ್ತೀನಿ ಅಂತ ನನ್ನ ಹತ್ರ ಇರೋ ಅಮೌಂಟಲ್ಲಿ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಧ್ಯಾಹ್ನನೂ ಕೂಡ ದುರ್ಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇನು ತರಬೇಕು ಏನು ಇಲ್ಲ. ನನಗೆ ಈಗ ಅನಿಸಿರೋ ಮಟ್ಟಿಗೆ ನಮ್ಮ ಮನೆಗೆ ಬಾಗಿಲು ತೋರಣ ಇಲ್ಲ. ನನಗದು ತುಂಬ ಇಷ್ಟ. ಎಷ್ಟು ವರ್ಷಗಳು ಕನಸು ಗೊತ್ತಿಲ್ಲ, 2-3 ವರ್ಷದಿಂದ ತರಬೇಕು ಅಂತ ಇದ್ದೀನಿ. ಆಗ್ತಾಯಿಲ್ಲ. ಇವತ್ತು ತರಲೇಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ. ತುಂಬ ಬಿಸಿಲಿದೆ ನೋಡ್ತಾ ಇರ್ಬೋದು. ಇನ್ನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು. ಇವಾಗ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡು ಕೊಡ್ತಾ ಇದ್ದೀನಿ. ಮಧುರನೇ ಎಲ್ಲ ಬೇಯಿಸೋಂಥದ್ದು. ಇನ್ನು 2 ದಿನ ಆಗಿಲ್ಲ ಚಪಾತಿ ಮಾಡಿ, ಮತ್ತೇನೂ ಕೂಡ ಚಪಾತಿ ಮಾಡ್ಕೊತಾ ಇದ್ದೀನಿ. ಏನೋ ಒಂಥರ ಚಪಾತಿ ಒಂದಿನ ಇಲ್ಲ ಅಂತಂದರೆ ಇರೋಕ್ಕಾಗಲ್ಲ ಅನ್ನೋ ಥರ. ಈ ಬೇಸಿಗೆ ಬಿಸಿಲಲ್ಲೂ ಕೂಡ ಚಪಾತಿ ಹೀಟು ತಿನ್ನೋದು ಬೇಡ ಅಂತ ಆ ಕ್ಷಣಕ್ಕೆ ಅಂದ್ಕೊತೀವಿ. ಅದಾದಮೇಲೆ ಚಪಾತಿ ಇಲ್ಲದೇ ಇದ್ದರೆ ಹೆಂಗೆ ಅನ್ನಂಗಾಗುತ್ತೆ. ಮುದ್ದೆ ಇಲ್ಲ ಅಂದರೆ ಚಪಾತಿ ಅವ್ರ ಅಪ್ಪಾಜಿ ಜಾಸ್ತಿ ತಿನ್ನೋ ಅಂಥದ್ದು. ಈ ದೋಸೆ ಇಡ್ಲಿ ಈ ಥರ ಎಲ್ಲ ಕಡಿಮೆ ನಮ್ಮ ಮನೆಗಳಲ್ಲಿ. ಏನು ಮಕ್ಕಳಿಗೋಸ್ಕರ ನಾವು ದೋಸೆ ಇಡ್ಲಿ ಮಾಡ್ಕೊತೀವಿ ಅಷ್ಟೇ. ನಮ್ಮ ಮನೆಯವರು ಏನಂದರೂ ತಿನ್ನಲ್ಲ, ಅಷ್ಟೊಂದು ಇಷ್ಟನೂ ಆಗಲ್ಲ ಅವರಿಗೆ. ಇನ್ನು ಅದಾದಮೇಲೆ ಸಂಜೆಯಿಂದ ನೆಕ್ಸ್ಟ್ ಡೇ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ನೋಡ್ತಾ ಇರ್ಬೋದು. ನಾನು ವಿನು ಇವತ್ತು ಕೂಡ ದುರ್ಗ ಹೊರಟಿದ್ದೀವಿ. ಇನ್ನು ನಾಟಕದ್ದು ವಾಲ್ಪೇಪರ್ ಹಚ್ಚಿದ್ರು, ಹಂಗಾಗಿ ಒಂದು ವೀಡಿಯೋ ಮಾಡ್ಕೊಂಬಂತ ವಿನುಗೆ ಹೇಳಿದ್ದೆ. ನೋಡಿ ಹೆಂಗೆ ಮಾಡ್ಕೊಂಬಂದಿದ್ದಾರೆ, ಅಷ್ಟೊಂದು ಕ್ಲಿಯರಿಟಿ ಇಲ್ಲ. ಈ ನಾಟಕದಲ್ಲಿ ನಮ್ಮ ಮನೆಯವರು ಕೂಡ ಭಾಗವಹಿಸಿದ್ದಾರೆ. ಹೆಂಗೆ ಆಡ್ತಾರೆ ಏನು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವ್ರ ಪಕ್ಕ ಇರೋ ಅಂಥವ್ರೇ ನಮ್ಮ ಮನೆಯವರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ. ಎಲ್ರೂ ಬೇರೆ ಯಾರೂ ಇಲ್ಲ, ಎಲ್ಲ ನಮ್ಮ ರಿಲೇಷನ್ಸೇನೆ. ಚಿಕ್ಕಪ್ಪ ದೊಡ್ಡಪ್ಪ ಈ ಥರ ತಮ್ಮಂದರು ಎಲ್ಲರೂ ಸೇರಿಬಿಟ್ಟು ಈ ನಾಟಕ ಆಡ್ತಿರೋ ಅಂಥದ್ದು. ತುಂಬ ಚೆನ್ನಾಗಿ ಎಲ್ಲರೂ ಒಳ್ಳೆ ಕಲಾವಿದರು ಅಂತಲೇ ಹೇಳ್ಬೋದು. ಹಿಂದೆ ಎಲ್ಲರೂ ಆಡಿರೋ ಅಂಥವ್ರೇ, ಎಲ್ಲ ಚೆನ್ನಾಗಿ ಆಡೋ ಅಂಥವ್ರೇ. ಈ ವರ್ಷ ಜಾತ್ರೆಯಲ್ಲಿ ನಿಮ್ಮ ಜೊತೆ ಯಾವ ಥರ ಯಾರು ಆಡಿದ್ರು ಅಂತ ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್. ನಮ್ಮೂರಿನ ನೆಚ್ಚಿನ ಕಲಾವಿದರು ಇವರೆಲ್ಲ.